ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ತಾವೆಲ್ಲರೂ ಕೂಡ ಈಗಾಗಲೇ ಪ್ರತಿ ತಿಂಗಳು 2,000 ರೂಪಾಯಿಗಳನ್ನು ಪಡಿತಾ ಇದ್ದರೆ ದಯವಿಟ್ಟು ಈ ವಿಡಿಯೋನ ಪೂರ್ತಿಯಾಗಿ ವೀಕ್ಷಣೆ ಮಾಡಿರಿ. ಯಾಕಂದ್ರೆ ಇನ್ನು ಮುಂದೆ ಗೃಹಲಕ್ಷ್ಮಿ ಯೋಜನೆಯ 2,000 ರೂಪಾಯಿಗಳನ್ನು ಪಡಿಬೇಕಾಗಿತ್ತಂದ್ರೆ ಆದಷ್ಟು ಬೇಗನೆ ಈ ಎಲ್ಲ ದಾಖಲೆಗಳನ್ನು ನಾನು ಹೇಳುವಂತಹ ಜಾಗದಲ್ಲಿ ಹೋಗಿ ಸಲ್ಲಿಸಬೇಕಾಗಿರುತ್ತೆ. ಈಗಾಗಲೇ ಅರ್ಜಿಗಳು ಪ್ರಾರಂಭವಾಗಿದ್ದು ಸಂಪೂರ್ಣವಾದಂಥ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿಕೊಡ್ತಾ ಇದ್ದೀನಿ. ಈಗಾಗಲೇ ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿಗಳಾದಂತಹ ಡಿ.ಕೆ. ಶಿವಕುಮಾರ್ ಅವರು ಗ್ಯಾರಂಟಿ ಯೋಜನೆಗಳಿಗೆ ಸಂಬಂಧಪಟ್ಟಂತೆ ಪ್ರತಿಯೊಬ್ಬರ ದಾಖಲೆಗಳನ್ನು ಪರಿಶೀಲನೆ ಮಾಡಲು ಆದೇಶವನ್ನು ಮಾಡಿರ್ತಾರೆ. ಈಗಾಗಲೇ ಪರಿಶೀಲನೆ ಪ್ರಕ್ರಿಯೆ ಹಂತದಲ್ಲಿ ಈಗಾಗಲೇ ಆಯಾ ಜಿಲ್ಲಾಧಿಕಾರಿಗಳ ಸಮ್ಮುಖದಲ್ಲಿ ಪರಿಶೀಲನೆ ಪ್ರಾರಂಭ ಕೂಡ ಮಾಡಿದ್ದಾರೆ. ನೀವೆಲ್ಲರೂ ಕೂಡ ಯಾರೆಲ್ಲ ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಪ್ರತಿ ತಿಂಗಳು 2,000 ರೂಪಾಯಿಗಳನ್ನು ಪಡಿತಾ ಇದ್ದೀರಿ, ಎಲ್ಲ ಮಹಿಳೆಯರು ಕೂಡ ಆದಷ್ಟು ಬೇಗನೆ ಈ ಎಲ್ಲ ದಾಖಲೆಗಳನ್ನು ಹತ್ತಿರದ ನೀವು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹೋಗಿ ಕೊಡಬೇಕಾಗತ್ತೆ. ಏನೆಲ್ಲ ದಾಖಲಾತಿಗಳನ್ನು ಕೊಡಬೇಕು ಪ್ರತಿಯೊಂದು ಮಾಹಿತಿಯನ್ನು ಕೂಡ ನಾನು ನಿಮ್ಗೆ ಸ್ಟೆಪ್ ಬೈ ಸ್ಟೆಪ್ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ವೀಕ್ಷಣೆ ಮಾಡಿರಿ. ಇನ್ನು ಮುಂದೆ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ 2,000 ರೂಪಾಯಿಗಳು ಬರಬೇಕಾಗಿತ್ತಂದ್ರೆ ಕಡ್ಡಾಯವಾಗಿ ಈ ಕೆಲಸವನ್ನು ಮಾಡಿರಿ. ಇಲ್ಲಿ ಏನೆಲ್ಲ ಓದಿ ಕೊಡಬೇಕಂತ ನೋಡೋದಾದರೆ ಇದು ಯಾವುದೇ ರೀತಿಯಾದಂಥ ಫೇಕ್ ಮಾಹಿತಿ ಅಲ್ಲ. ನಾನು ಕೂಡ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹೋಗಿ ವಿಸಿಟ್ ಮಾಡಿ ಈ ಒಂದು ಮಾಹಿತಿಯನ್ನು ತಿಳಿದುಕೊಂಡು ಬಂದಿದ್ದೀನಿ. ಮೊದಲನೇ ಒಂದು ಪ್ರಮುಖವಾದಂಥ ಅಪ್ಡೇಟು ಏನಂದ್ರೆ ರೇಷನ್ ಕಾರ್ಡನ್ನು ಹಾಕ್ಕೊಡ್ಬೇಕಾಗತ್ತೆ. ಅಂದರೆ ನಿಮ್ಮದು APL ಇರಲಿ, BPL ಇರಲಿ ಅಥವಾ PH ರೇಷನ್ ಕಾರ್ಡ್ ಇರಲಿ, ಯಾವುದೇ ರೇಷನ್ ಕಾರ್ಡ್ ಇದ್ದರೂ ಕೂಡ ನೀವು ಕಡ್ಡಾಯವಾಗಿ ರೇಷನ್ ಕಾರ್ಡ್ ಜೆರಾಕ್ಸ್ ಪ್ರತಿಯನ್ನು ಅಲ್ಲಿ ಸಲ್ಲಿಸಬೇಕಾಗತ್ತೆ. ಜೊತೆಗೆ ಗೃಹಲಕ್ಷ್ಮಿ ಹಾಕಿದ ಸ್ವೀಕೃತಿ ಅಂದರೆ ನೀವೇನು ಅಪ್ಲಿಕೇಶನ್ ಹಾಕಿರ್ತೀರಲ್ಲ, ಗೃಹಲಕ್ಷ್ಮಿಗೆ ಅರ್ಜಿ ಹಾಕಿರ್ತೀರಲ್ಲ, ಅರ್ಜಿ ಫಾರ್ಮ್ ಬಂದಿರುತ್ತೆ. ತಮ್ಮೆಲ್ಲರಿಗೂ ಕೂಡ ಗೊತ್ತಿರುತ್ತೆ ಗೃಹಲಕ್ಷ್ಮಿ ಹಾಕಿದವರಿಗೆ. ಆ ಅರ್ಜಿ ಫಾರ್ಮನ್ನು ನೀವು ಇಲ್ಲಿ ಕಡ್ಡಾಯವಾಗಿ ಕೊಡಲೇಬೇಕಾಗತ್ತೆ. ಜೊತೆಗೆ ನಿಮ್ಮ ಬ್ಯಾಂಕ್ ಪಾಸ್ಬುಕ್ನ ಮೊದಲ ಪೇಜ್ ಕೊಡಬೇಕಾಗತ್ತೆ. ಅಂದರೆ ಬ್ಯಾಂಕ್ ಪಾಸ್ಬುಕ್ನಲ್ಲಿ ಅಕೌಂಟ್ ನಂಬರ್ ಇರುವಂಥದ್ದು, IFSC ಕೋಡು, ನಿಮ್ಮ ಫೋಟೋ ಇರುವಂಥದ್ದು, ಈ ಎಲ್ಲ ಮಾಹಿತಿಯನ್ನು ಒಳಗೊಂಡಂತೆ ಬ್ಯಾಂಕ್ ಪಾಸ್ಬುಕ್ನ ಮೊದಲ ಪೇಜಿನ ಜೆರಾಕ್ಸ್ ಪ್ರತಿಯನ್ನು ಕೊಡಬೇಕು. ಜೊತೆಗೆ ಲಾಸ್ಟ್ ಪೇಜ್ ಸ್ಟೇಟ್ಮೆಂಟನ್ನು ಕಡ್ಡಾಯವಾಗಿ ಕೊಡಲೇಬೇಕಾಗತ್ತೆ. ಇದರಲ್ಲಿ ನಿಮ್ಮ ಹತ್ರ ಗೃಹಲಕ್ಷ್ಮಿ ಹಾಕಿದ ಅರ್ಜಿ ಸ್ವೀಕೃತಿ ಪ್ರತಿ ಅಂದರೆ ಅಪ್ಲಿಕೇಶನ್ ಫಾರ್ಮೆಟ್ ಇಲ್ಲ ಅಂದರೂ ಕೂಡ ನಡೆಯುತ್ತಾ. ಆದರೆ ನಿಮ್ಮದು ಅಕೌಂಟ್ ಸ್ಟೇಟ್ಮೆಂಟ್ ಕಡ್ಡಾಯವಾಗಿ ಬೇಕಾಗತ್ತೆ. ಅಂದರೆ ಕೊನೆಯ ಬಾರಿ ನಿಮಗೆ ಯಾವಾಗ ಗೃಹಲಕ್ಷ್ಮಿ ಯೋಜನೆ ಹಣ ಜಮಾ ಆಗುತ್ತಾ ಆ ಹಣದ ಮಾಹಿತಿಯನ್ನು ಒಳಗೊಂಡಂತೆ ಅಕೌಂಟ್ ಸ್ಟೇಟ್ಮೆಂಟು ಕಡ್ಡಾಯವಾಗಿ ಬೇಕಾಗತ್ತೆ. ಅದು ಯಾವ ರೀತಿ ಅಂತೇಳಿ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಇಲ್ಲಿ ನೋಡಿರಿ, ನಿಮ್ಮದು ಯಾವ ಬ್ಯಾಂಕ್ ಇರುತ್ತಲ್ಲ ಆ ಬ್ಯಾಂಕಿನ ಸ್ಟೇಟ್ಮೆಂಟನ್ನು ನೀವು ಹತ್ತಿರದ ಬ್ಯಾಂಕ್ ಖಾತೆಗೆ ಸಂಪರ್ಕ ಮಾಡಿ ತೆಗೆದುಕೊಳ್ಬೇಕಾಗತ್ತೆ. ಈ ರೀತಿ ಸ್ಟೇಟ್ಮೆಂಟ್ ಇರುತ್ತೆ. ಅಂದರೆ ಒಂದು ತಿಂಗಳ ಸ್ಟೇಟ್ಮೆಂಟನ್ನು ತಗೊಳ್ಬೇಕು. ಇಲ್ಲಿ ತಮ್ಮೆಲ್ಲರಿಗೂ ಕೂಡ ಕಾಣ್ತಾ ಇರ್ಬೋದು ಗೃಹಲಕ್ಷ್ಮಿ ಅಮೌಂಟ್ ಜಮಾ ಆಗಿರುವಂತಹ ಮಾಹಿತಿ ಕೂಡ ಮಾರ್ಚ್ 10, 2026 ನಂತರ ನೋಡ್ಬೋದು ಗೃಹಲಕ್ಷ್ಮಿ ಸ್ಕೀಮ್ ಅಂತೇಳಿ. ಇಲ್ಲಿ ಕ್ರೆಡಿಟೆಡ್ ಡೇಟ್ ಕೂಡ ನೋಡ್ಬೋದು, ಅಮೌಂಟ್ ಕ್ರೆಡಿಟ್ ಆಗಿರುವಂತಹ ಮಾಹಿತಿ. ಈ ರೀತಿ ಒಂದು ಅಕೌಂಟ್ ಸ್ಟೇಟ್ಮೆಂಟ್ ಬೇಕಾಗತ್ತೆ. ಇದಿದ್ರೆ ಸಾಕು. ನೀವು ಈ ಎಲ್ಲ ದಾಖಲೆಗಳನ್ನು ಎಲ್ಲಿ ಹೋಗಿ ಕೊಡಬೇಕಂದ್ರೆ ಹತ್ತಿರದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹೋಗಿ ನೀವು ಕೊಡಬೇಕಾಗತ್ತೆ. ಅನೇಕ ಜನಕ್ಕೆ ಕೇಳ್ಬೋದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಎಲ್ಲಿ ಇರುತ್ತೀರಿ ಅಂತೇಳಿ. ಅದು ಆಯಾ ತಾಲೂಕಿನ ಏನು ನಿಮ್ಮ ತಾಲೂಕು ಬರುತ್ತಲ್ಲ ಆ ತಾಲೂಕಿನಲ್ಲೇ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಇರುತ್ತೆ. ಜೊತೆಗೆ ನಿಮಗೆ ಅಂಗನವಾಡಿ ಆಶಾ ಕಾರ್ಯಕರ್ತರು ಕೂಡ ಫೋನ್ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಕೇಳಿ ನೀವು ದಾಖಲೆಗಳನ್ನು ಸಲ್ಲಿಸ್ರಿ ಅಂತೇಳಿ ಕಾಲ್ ಮಾಡ್ತಾ ಇದ್ದಾರೆ. ಪ್ರತಿಯೊಬ್ಬರಿಗೂ ಕೂಡ ಕಾಲ್ ಬರುತ್ತೆ. ಕಾಲ್ ಬಂದ ತಕ್ಷಣ ನೀವು ದಾಖಲೆಗಳನ್ನು ಹೋಗಿ ಸಲ್ಲಿಸಬೇಕಾಗತ್ತೆ. ಈಗಾಗಲೇ ದಾಖಲೆ ಪರಿಶೀಲನೆ ಚಾಲ್ತಿಯಲ್ಲಿದೆ. ಅಂದರೆ ದಾಖಲೆ ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ. ಆದಷ್ಟು ಬೇಗನೆ ಹೋಗಿ ಕೊಟ್ರೆ ಅಂದ್ರೆ ನಿಮ್ಗೆ ಆದಷ್ಟು ಬೇಗನೆ ಗೃಹಲಕ್ಷ್ಮಿ ಯೋಜನೆ ಮುಂದಿನ ಕಂತಿನ ಹಣ 2,000 ರೂಪಾಯಿಗಳು ಜಮಾ ಆಗುತ್ತೆ ಅಂತ ಹೇಳ್ತಾ ಇದು ಇವತ್ತಿನ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ ಪ್ರಮುಖವಾದಂಥ ಅಪ್ಡೇಟು. ಇದನ್ನು ಹೊರತುಪಡಿಸಿ ಏನಾದರೂ ಸಂದೇಹಗಳಿದ್ದು ಅಂದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ. ಆದಷ್ಟು ಜಲ್ದಿನೇ ಪ್ರತಿ ಮಹಿಳೆಯರು ಕೂಡ ಹೋಗಿ ಕೊಡ್ರಿ. ಯಾಕಂದ್ರೆ ಎಷ್ಟು ಬೇಗ ಕೊಡ್ತೀರೋ ಅಷ್ಟು ಬೇಗ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಜಮಾ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.